ಸೊ ಅದಕ್ಕೆ ಇವತ್ತು ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೂತ್ಕೊಂಡು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಬಿಟ್ಟು ನನ್ನ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ನನ್ನ ನಾಮಿನೇಟ್ ಮಾಡಿ ನನ್ನ ಸಬ್ಜೆಕ್ಟ್ ಇರೋದ್ರಿಂದ ನನ್ನ ಮೇಲೆ ಆರೋಪ ಇರೋದ್ರಿಂದ ನಾನು ಇಲ್ಲಿ ಇರೋದು ಸರಿ ಇಲ್ಲ ಅಂತೇಳಿ ಅವರು ನನ್ನ ಆರೋಪವನ್ನು ಜವಾಬ್ದಾರಿ ಕುಂಡಿಸಿ ನಾನು ಇವತ್ತೆಲ್ಲ ಚರ್ಚೆ ಮಾಡಿ ನಾನು ಹೇಳ್ದಂಗೆ ಎಲ್ಲ ನಾನು ಪರಿಶೀಲನೆ ಮಾಡಿದ್ದೇವೆ. ಇವತ್ತು ನಾವು ನಮ್ಮ ಗವರ್ನರ್ ಅವ್ರಿಗೆ ನಾವು ಅವ್ರಿಗೆ ಅಡ್ವೈಸ್ ಮಾಡಬೇಕು ಅಂತೇಳಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ನಾವು ತೀರ್ಮಾನ ಮಾಡಿದ್ದೇವೆ. ನಾನು ಹೇಳ್ತೇನೆ, therefore the council of ministers for all the aforesaid facts and reasons strongly advise the honorable governor to withdraw the notice dated 26/7/2004 issued by the honorable governor to the honorable chief minister based on the petition and addendum dated 26/7/2004 from by one Shri T.J. Abram, and to proceed forthwith to reject the said application for sanction by denying the previous approval and sanction as requested by the petitioner Abram. So ಹಂಗೆ ನಾವು ಇವತ್ತು ಅವರು ಏನು ಪಿಟಿಷನ್ ಕೊಟ್ಟಿದ್ದಾರೆ ಇದನ್ನ ರಿಜೆಕ್ಟ್ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳಿಗೆ ಏನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ವಿಡ್ರಾ ಮಾಡಬೇಕು ಅಂತ ಹೇಳಿ ನಮ್ರತೆಯಿಂದ ಗೌರವಾನ್ವಿತವಾಗಿ ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ಅಡ್ವೈಸ್ ಮಾಡ್ತಾ ಇದ್ದೀವಿ. ಹೇಳ್ತಾ ಇದ್ದೇನೆ, ಇಟ್ ಇಸ್ ಎ ಮರ್ಡರ್ ಆಫ್ ಡೆಮೋಕ್ರಸಿ. ರಾಜಕೀಯದ ಕುಗ್ಗೋಲೆ, ಇದರಲ್ಲಿ ರಾಜಕೀಯ ಈ ವಿಚಾರನ ಚರ್ಚೆ ಮಾಡಿ ಪ್ರಚಾರ ಮಾಡಕ್ಕೆ ಹೊರಟಿರೋದೇ ಒಂದು ರಾಜಕಾರಣ. ಇಲ್ಲ, ನನಗೆ ನಂಬಿಕೆ ಇದೆ ರಾಜ್ಯಪಾಲರು ವಿಲ್ ಬಿ ವೆರಿ ಸೆನ್ಸಿಬಲ್. ಯಾಕೆಂದ್ರೆ ನಾವು ಅವ್ರಿಗೆ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಅವ್ರಿಗೆ ನಮ್ಮ ವಿಚಾರ ಇದೆಯಲ್ಲ, ನಾವು ಕಾನೂನು ಚೌಕಟ್ಟಿನಲ್ಲೇ ನಾವು ಕೊಟ್ಟಿದ್ದೇವೆ. ರಾಜ್ಯಪಾಲ ಅಷ್ಟು ಆತುರವಾಗಿ ಆ ರೀತಿ ತೀರ್ಮಾನ ತೆಗೆದುಕೊಳ್ಳೋಕೆ ಆಗುದಿಲ್ಲ. ಯಾಕೆಂದ್ರೆ ಬೇಕಾದಷ್ಟು ಜಡ್ಜ್ಮೆಂಟ್ಸ್ ಎಲ್ಲ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಜಡ್ಜ್ಮೆಂಟ್ಸ್ ಇದೆ, ಪರಿಸ್ಥಿತಿ ಇದೆ. ಸೊ ಅದಕ್ಕೆ ಅವರು ಬಹಳ ಗಂಭೀರವಾಗಿ ಆಲೋಚನೆ ಮಾಡಿ. ಯಾಕೆಂದ್ರೆ ಕಾನೂನು ಇಲ್ಲಿ ಅಡಗಿದೆ, ಸಂವಿಧಾನ ಅಡಗಿದೆ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಗಿದೆ. ಆಗಿರೋದ್ರಿಂದ ಇವತ್ತು ಅವರು ಬಹಳ ಲೆಕ್ಕಾಚಾರವಾಗಿ ಅವರು ಹೆಜ್ಜೆ ಇಡಬೇಕಾಗ್ತದೆ. ಆದ್ರಿಂದ ನಮಗೆ ವಿಶ್ವಾಸ ಇದೆ, ಆ ರಾಜ್ಯಪಾಲರದ ಘನತೆ ಹಾಳಾಗುವುದಿಲ್ಲ. ಹಾಳು ಮಾಡ್ಕೊಳ್ಳೋಕೆ ಯಾವ ರಾಜ್ಯಪಾಲರು ಒಪ್ಪುದಿಲ್ಲ. ಅದಕ್ಕೆ ಅವ್ರು ಖಂಡಿತ ಏನೇ ಪ್ರೆಷರ್ ಇರಲಿ, ಯಾವುದೇ ರಾಜಕಾರಣ ಇರಲಿ, ಅದು ಒಂದು ಸಂವಿಧಾನದ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನ. ಅವ್ರು ಖಂಡಿತ ಇಂಥ ಅಪ್ಲಿಕೇಶನ್, ಯಾಕೆಂದ್ರೆ ದರ್ ಇಸ್ ಆಲ್ರೆಡಿ ನಮ್ಮ ಚೀಫ್ ಸೆಕ್ರೆಟರಿ ಅವರು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಚೀಫ್ ಮಿನಿಸ್ಟರ್ ಕೂಡ ಡೀಟೇಲ್ ಆಗಿ ಅವ್ರಿಗೆ ರಿಪ್ಲೈ ಮಾಡ್ತಾರೆ. ಸೊ ಅದರಿಂದ ಡೆಫಿನೆಟ್ಲಿ ಯು ವಿಲ್ ರಿಜೆಕ್ಟ್ ಅಂಡ್ ಯು ವಿಲ್ ವಿಡ್ರಾ ದಿ ನೋಟಿಸ್. ಅಷ್ಟು ನಂಬಿಕೆ ಇದೆ. You will adhere to the advice. You will adhere to the advice of the cabinet. Reports that he is seeking legal opinion on his entire matter, sir. And why delay of 7 days? On last day, you are taken this decision. No. We are when we have opportunity, we have to take it. We have to look into all the legal aspect. That is why we are also requesting, advising the governor also to look it legally. Legally is very much important. There is a law of this country. Without law, without judiciary, without constitution, we can't be protected. Everyone has been protected with the constitution and the legal aspect of the state, of the law. There is a criminal law involved in it, there is civil law involved in it.
There is nothing. If any activities has been done, a criminal activities has been, a prevention of corruption. Where is the corruption here? Where is the Prevention of Corruption Act? She is an individual. She is a wife of a individual lady. She has been got. It is her duty to protect her interests, her property. We are very confident. He is a wise man. He will abide by the advice of the cabinet. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.